ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಓಕೆ ಗಾಯ್ಸ್, ಮುಂದುವರ್ಸೋಣ ವೀಡಿಯೋನ. ಎಲ್ಲ ಕಡೆ ಡಿಸ್ಕ್ಲೈಮರ್ ಹಾಕಿದ್ದಾರೆ ನೋಡಿ. ಮತ್ತು ಪಕ್ಷಿಗಳ ನೇಮ್ ಕೂಡ ಇರುತ್ತೆ, ಮತ್ತು ಅದು ಏನು ಪ್ರಸಿದ್ಧಿ ಆಗಿರುತ್ತೆ ಅದೆಲ್ಲ ಇರುತ್ತೆ. ನೋಡ್ತಾ ಇದ್ದೀರಾ ನೀವು ಪಕ್ಷಿಗಳನ್ನೆಲ್ಲ ಎಲ್ಲ ತುಂಬ ಡಿಫ್ರೆಂಟ್ ಕಲರ್ಸಲ್ಲಿವೆ. ಆ ಪಕ್ಷಿಗಳ ನೇಮ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಮತ್ತು ನೋಡ್ತಿದ್ದೀರಾ ನೀವು, ಕ್ರೊಕೊಡೈಲ್ ಇದೆ ಇಲ್ಲಿ ಇನ್ಸೈಡು. ಇವುಗಳನ್ನೆಲ್ಲ ನೋಡ್ತಾ ಇದೆ, ಬದುಕಿದೆಯೋ ಸತ್ತಿದೆಯೋ ಒಂದು ಗೊತ್ತಾಗಲ್ಲ ಗೈಸ್. ಮುಂದೆ ಹೋಗಿ ಅದನ್ನು ಟಚ್ ಮಾಡಿದರೆ ಮಾತ್ರ ಗೊತ್ತಾಗುತ್ತೆ ಅದು ಬದುಕಿದೆಯೋ ಇಲ್ವೋ ಅಂತ. ನೋಡಿ ಗಾಯ್ಸ್, ಏನೇನಿದೆ ಅಂತ. ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇದ್ದಾರೆ, ನಾನು ಕೂಡ ನೋಡ್ತಾ ಇದ್ದೀನಿ. ಒಳ್ಳೆಯ ವೀಡಿಯೋ ಮಾಡಿದೆ, ಮತ್ತು ನೋಡೋಣ ನಮ್ಮ ಮುಂದೆ ಏನೇನು ಬರುತ್ತೆ ಅಂತ. ಮತ್ತು ಇಲ್ಲೂ ಡಿಫ್ರೆಂಟ್ ಕ್ರೊಕೊಡೈಲ್ ಇದೆ, ಅದರ ನೇಮ್ ಅಂತೂ ಗೊತ್ತಿಲ್ಲ. ಆದರೆ ಅದು ಮೂತಿ ಕೂಡ ತುಂಬ ಶಾರ್ಪ್ ಆಗಿದೆ. ನೋಡಿ, ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ ಗಾಯ್ಸ್, ಬನ್ನಿ ಮುಂದೆ ನೋಡೋಣ. ಇಲ್ಲಿ ಬೋರ್ಡ್ ನೋಡ್ತಾ ಇದ್ದೀವಿ, ಪಕ್ಷಿ ಲೋಕಕ್ಕೆ ಸ್ವಾಗತ ಅಂತ ಬೋರ್ಡ್ ಹಾಕಿದ್ದಾರೆ. ಮರದ ಮೇಲೆಲ್ಲ ಪಕ್ಷಿಗಳಿವೆ, ಅದ್ರ ಪಕ್ಷಿಗಳಿದೆಯೋ ಅದ್ರ ಗಲೀಜಿದೆಯೋ ಒಂದು ಗೊತ್ತಾಗ್ತಾ ಇಲ್ಲ. ತುಂಬ ಗಲೀಜು ಮಾಡಿವೆ. ಅದ್ರ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ದೂರಿಂದ ನೋಡೋಕ್ಕೆ ಕೆಟ್ಟದಾಗೆ ಇದೆ, ಹತ್ರದಿಂದ ನೋಡೋಕ್ಕೆ ಚೆನ್ನಾಗಿದೆ. ಈ ಮರ ನೋಡ್ಕೊಂಡಿದ್ರೆ ತುಂಬ ತಲೆ ಕೆಟ್ಟೋಗುತ್ತೆ. ಎರಡು ಪಕ್ಷಿ ಅಂತೂ ಕಾಣಿಸ್ತಿವೆ, ಅದು ಏನೋ ಮಾಡ್ತಿದೆ ನೋಡಿ. ಇನ್ನು ಯಾವ ಪಕ್ಷಿನೂ ಕಾಣಿಸ್ತಾ ಇಲ್ಲ ನನಗಂತೂ. ಬನ್ನಿ ಮುಂದೆ ನೋಡೋಣ. ಈ ಕೋತಿ ನೋಡಿ, ಚೆನ್ನಾಗಿದೆ ನೋಡೋಕ್ಕೆ. ಏನೋ ಗೀಸ್ತಾ ಇದೆ, ಅಲ್ಲಿ ಏನೋ ಬಿದ್ದಿರಬೇಕು, ತಗೊಳಕ್ಕೆ ಟ್ರೈ ಮಾಡ್ತಿದೆ, ಅದು ಆಗ್ತಿಲ್ಲ. ಬೋನು ಒಳಗೆ ಇದೆ. ಕೈ ಕೊಡೋ, ಹೇಳ್ಕೊತೀನಿ ನಾನು. ಇಲ್ಲಿ ನೋಡಿ, ಇಲ್ಲಿ. ಅದು ನೋಡಲ್ಲ ಬಿಡಿ. ಸರಿ, ಮುಂದೆ ನೋಡೋಣ ನಡೀರಿ ಕಾಯ್ಸ್. ಮತ್ತು ಇಲ್ಲೊಂದು ಕೋತಿ ಇದೆ. ಇದ್ರ ಫೇಸ್ ಬಂದುಬಿಟ್ಟು ಡಿಫ್ರೆಂಟ್ ಶೇಪಲ್ಲಿದೆ, ನೋಡೋಕ್ಕೆ ಚೆನ್ನಾಗಿದೆ. ನೋಡಿ, ಬರ್ತಾ ಇದೆ, ಯಾವ ಥರ ಇದೆ. ಇದನ್ನೇನಾದರೂ ನಿಮ್ಗೆ ಗಿಫ್ಟ್ ಕೊಟ್ಟರೆ ಮನೆಗೆ ತೊಗೊಂಡೋಗಿ ಸಾಕೊಂತೀರಾ? ನೋಡಿ ಯಾವ ಥರ ಇದೆ ಅದು. ಅದ್ರ ಬಾಲ ನೋಡಿ ಗಾಯ್ಸ್. ಸಾಕು. ಮತ್ತು ಇನ್ನೊಂದು ಕೋತಿ ನೋಡೋಣ ನೋಡಿ. ಇದ್ರ ಕಣ್ಣಂತೂ ವಾವ್, ಭಯಂಕರ. ಏನೋ ಮಾಡ್ತೀವಿ, ಕೂದಲಲ್ಲಿ ಏನೋ ನೋಡ್ತಿದೆ, ಹುಳ ಸಿಗುತ್ತೆ ಅಂತ. ಆ ಹುಳನೂ ಬಿಡಲ್ಲ, ಅವನ್ನೂ ತಿಂತವೆ ಗಾಯ್ಸ್. ಅದ್ರ ಕಣ್ಣು ನೋಡಿ ಗಾಯ್ಸ್, ಯಾವ ಥರ ಇದೆ. ಕಣ್ಣು ನೋಡ್ರೋ ಈ ಕಡೆ ನೋಡಿ. ಅಲ್ಲಿ ಮರ ಬಾಲ ಹಿಡ್ಕೊಂಡಿದೆ ನೋಡಿ, ಅದ್ರ ಕಣ್ಣು ನೋಡಿ. ಆ ಕಣ್ಣು ನೋಡೋಕ್ಕೆ ಒಂಥರ ಮಜಾ ಸಿಗುತ್ತೆ.